ಹುಬ್ಬಳ್ಳಿಯ ವಾರ್ಡ್ ಸಂಖ್ಯೆ 76ರ ಕಾರ್ಪೊರೇಟರ್ ವಹೀದಾ ಖಾನಂ ಅಲ್ಲಾಬಕ್ಷ್ ಉರ್ಫ್ ಮುನ್ನಾ ಕಿತ್ತೂರ್ ಅವರು ಎನ್ಎ ನಗರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಎನ್ಎ ನಗರ ಪ್ರದೇಶದಲ್ಲಿ 60 ಲಕ್ಷ ರೂಪಾಯಿ ಮೌಲ್ಯದ 5 ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಕಾಮಗಾರಿಗಳು ಹಾಗೂ 40 ಲಕ್ಷ ರೂಪಾಯಿ ಮೌಲ್ಯದ 1 ಪ್ರಮುಖ ರಸ್ತೆ ಕಾಮಗಾರಿಯ ಉದ್ಘಾಟನೆಯನ್ನ ನೆರವೇರಿಸಿದರು. ಈ ಕಾಮಗಾರಿಗೆ ಒಟ್ಟು 1 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಲಾಗಿದ್ದು, ಎಚ್ಡಿಎಂಸಿ ವಾರ್ಡ್ ಕಾರ್ಪೊರೇಟರ್ ನಿಧಿ ಹಾಗೂ ಕಮಿಷನರ್ ಸಾಮಾನ್ಯ ನಿಧಿ ಮೂಲಕ ಹಣ ನೀಡಲಾಗಿದೆ. ಈ ಹಿಂದೆ 2021ರಲ್ಲಿ ಅವರು ಆಯ್ಕೆಯಾದ ಬಳಿಕ ಎನ್ಎ ನಗರದಲ್ಲಿ ದೀರ್ಘಕಾಲದಿಂದ ಇದ್ದ ಯುಜಿಡಿ ಸಮಸ್ಯೆಯನ್ನ ಪರಿಹರಿಸುವ ದೃಷ್ಟಿಯಿಂದ ಕಾರ್ಪೊರೇಟರ್ ಮುನ್ನಾ ಕಿತ್ತೂರ್ ಅವರು ಪ್ರದೇಶದ ಸಂಪೂರ್ಣ ನವೀಕರಣಕ್ಕೆ ಯೋಜನೆ ರೂಪಿಸಿ 1 ಕೋಟಿ ರೂಪಾಯಿ ಮೌಲ್ಯದ ಹೊಸ ಯುಜಿಡಿ ಪೈಪ್ಲೈನ್ ಮತ್ತು ಚೆಂಬರ್ ವ್ಯವಸ್ಥೆಯನ್ನ ಸ್ಥಾಪಿಸಿ ಎನ್ಎ ನಗರದಲ್ಲಿ ಒಳಚರಂಡಿ ತಡೆ ಸಮಸ್ಯೆಗೆ ಸಂಪೂರ್ಣ ಪರಿಹಾರ ದೊರಕಿಸಿಕೊಟ್ಟಿದ್ದಾರೆ. ಅಲ್ಲದೆ 24x7 ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಯು 90% ಪೂರ್ಣಗೊಂಡಿದೆ. ಸಾರ್ವಜನಿಕ ಸೌಕರ್ಯವನ್ನ ಹೆಚ್ಚಿಸಲು ಹೊಸ ಎಲ್ಇಡಿ ಸ್ಟ್ರೀಟ್ ಲೈಟ್ ಯೋಜನೆಗೂ ಮಂಜೂರಾತಿ ದೊರೆತಿದೆ. ಕಳೆದ 3 ವರ್ಷಗಳಲ್ಲಿ ಕಾರ್ಪೊರೇಟರ್ ವಹೀದಾ ಖಾನಂ ಅಲ್ಲಾಬಕ್ಷ್ ಉರ್ಫ್ ಮುನ್ನಾ ಕಿತ್ತೂರ್ ಅವರ ನೇತೃತ್ವದಲ್ಲಿ ಎನ್ಎ ನಗರ ಪ್ರದೇಶಕ್ಕೆ 2.5 ಕೋಟಿ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಮಂಜೂರಾಗಿದೆ ಹಾಗೂ ಸಮರ್ಪಕವಾಗಿ ಕಾರ್ಯರೂಪಕ್ಕೆ ತರಲಾಗಿದೆ. ಈ ಅಭಿವೃದ್ಧಿ ಕಾಮಗಾರಿಗಳು ಸಾರ್ವಜನಿಕ ಸಂಕಷ್ಟಗಳನ್ನು ಪರಿಹರಿಸುವಲ್ಲಿ ಹಾಗೂ ನಾಗರಿಕ ಮೂಲ ಸೌಲಭ್ಯಗಳನ್ನು ಬಲಪಡಿಸುವ ಕಾರ್ಪೊರೇಟರ್ ಮುನ್ನಾ ಕಿತ್ತೂರ್ ಅವರ ನಿಷ್ಠೆ ಮತ್ತು ಸೇವಾ ಭಾವವನ್ನು ಸ್ಪಷ್ಟಪಡಿಸುತ್ತವೆ. ಇನ್ನು ಕಾಮಗಾರಿ ಚಾಲನಾ ಕಾರ್ಯಕ್ರಮದಲ್ಲಿ ಅಂಜುಮನ್ ಇ ಇಸ್ಲಾಂ ಅಧ್ಯಕ್ಷ ಡಾಕ್ಟರ್ ಎಂಎಂ ಹಿಂಡಸ್ಕೇರಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಎನ್ಎ ನಗರ ಮುತವಳ್ಳಿ ಹಾಗೂ ಅರ್ಕಿನ್ ಇ ಜಮಾತ್ ಪ್ರತಿನಿಧಿಗಳು, ಎಂಗು ಸಮಿತಿ ಸದಸ್ಯರು, ಕಾಂಟ್ರಾಕ್ಟರ್ ರಿಯಾಜ್ ಶೇಖ್, ಇತರ ಗೌರವಾನ್ವಿತ ಮತ್ತು ಸ್ಥಳೀಯ ನಾಗರಿಕರು ಹಾಜರಿದ್ದರು. ವರದಿ ಅಮಾನ್ ಹುಸೇನ್, ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್, ಹುಬ್ಬಳ್ಳಿ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್, ನೇರ ನುಡಿ ಸಮಾಜಮುಖಿ.